ಸಿದ್ದರಾಮಯ್ಯನವರ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ಆದಂತ ಈ ಘಟನೆ ಇಡೀ ನಾಗರಿಕ ಸಮಾಜ ನಾವು ಊಹಿಸಿಕೊಳ್ಳಲು ಕೂಡ ಆಗದಂತ ಘಟನೆ ಇವತ್ತು ಸಿದ್ದರಾಮಯ್ಯನವರ ಕರ್ನಾಟಕದಲ್ಲಿ ಆಗಿದೆ. ಒಬ್ಬ ಮಹಿಳೆಯನ್ನ ಸರ್ಕಾರದ ಒಂದು ಅಂಗವಾದ ಪೊಲೀಸ್ ಇಲಾಖೆನೆ ಸರ್ಕಾರದ ಅಣತಿ ಮೇಲೆ ನಗ್ನ ಮಾಡ್ತೈತಂತಂದ್ರ ಅದಕ್ಕಿಂತ ದೊಡ್ಡ ಭಯಾನಕ ವಿಷಯ ಈ ರಾಜ್ಯದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿ, ಈ ದೇಶದಲ್ಲಿ ಯಾವುದೂ ಇಲ್ಲ ಅಂತ ನನಗೆ ಅನಿಸ್ತದೆ. ಒಬ್ಬ ಮಹಿಳೆಯನ್ನ ಪೊಲೀಸರ ಬಲಾತ್ಕಾರ ಮಾಡಿ ಅವಳ ಮೇಲೆ ಬಟ್ಟೆಯನ್ನ ಕಳಿಸಿ ಅವಳು ಚಕ್ಕೊಂಡು ಹೋಗ್ತಾರ ಅಂತಂದ್ರ ಯಾವ ರೀತಿ ಯಾವ ಹಂತಕ್ಕ ಇವತ್ತು ಕಾಂಗ್ರೆಸ್ಸಿನ ಈ ಸರ್ಕಾರ ಅಧಿಕಾರದ ದುರುಪಯೋಗ ಮಾಡ್ಕೊಳತೈತಿ, ಯಾವ ರೀತಿ ಮಹಿಳೆಯರ ಸುರಕ್ಷತೆಗೆ ಗ್ಯಾರಂಟಿ ಐತಿ ಈ ರಾಜ್ಯದಲ್ಲಿ ಐತಿ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಇದೊಂದು ಅಕ್ಷಮ್ಯ ಅಪರಾಧ. ಈ ಅಪರಾಧ ಗೊತ್ತಾದ ಕೂಡ ಮುಖ್ಯಮಂತ್ರಿಗಳು ಇಮಿಡಿಯೇಟ್ಲಿ ಆ ಪೊಲೀಸ್ ಇಲಾಖೆ ಅವ್ರನ್ನ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಿ ಅವ್ರಿಗೆ ಗುಂಡು ಹಾರಿಸುವಂತ ಕೆಲಸ ಮಾಡಬೇಕಾಗಿತ್ತು. ಆದ್ರ ಅದ್ರ ಬಗ್ಗೆ ಇವತ್ತಿನ ತನಕನೂ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡಿಲ್ಲ. ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ಈ ಕೂಡಲೇ ಅವರು ಆ ಮಹಿಳೆ ಮನೆಗೆ ಹೋಗಿ ಆ ಮಹಿಳೆ ಕ್ಷಮಾಪಣೆಯನ್ನು ಕೇಳ್ಬೇಕು. ಆ ಮಹಿಳೆ ಕಾಲು ಮುಟ್ಟಿದ್ರು ಕ್ಷಮಾಪಣೆ ಕೇಳ್ಬೇಕು. ಆ ರೀತಿಯ ಘಟನೆ ಇವತ್ತಾಗಿದೆ. ಆ ಪೊಲೀಸರಿಗೆ ಡಿಸ್ಮಿಸ್ ಮಾಡುವಂತ ಕೆಲಸ ಇವತ್ತಾಗಬೇಕು. ಇವತ್ತು ಆ ಘಟನೆ ಆದಂತ ಸ್ಥಳದಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಮನೆಗೆ ಹೋಗಿ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಇವತ್ತು ನಾವು ಈ ಸುಸಂಸ್ಕೃತ ನಾಗರಿಕ ಸಮಾಜದಲ್ಲಿ ಇದೇವೋ ಅಥವಾ ಕೌರವರ ಆಸ್ಥಾನದಲ್ಲಿ ಇದೆಯೋ ಅಂತ ಹೇಳಿ ನಮಗ್ ಗೊತ್ತಾಗ್ತಾ ಇಲ್ಲ. ಕೌರವರ ಆಸ್ಥಾನದಲ್ಲಿ ದ್ರೌಪದಿ ಮೇಲೆ ಯಾವ ರೀತಿ ವಸ್ತ್ರಾಪರಣ ಆಗಿತ್ತು, ಆ ರೀತಿಯ ವಸ್ತ್ರಾಪರಣ ಇವತ್ತು ಕೌರವರ ವಂಶಸ್ಥರಾದ ಈ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನದಾರ, ಇವರ ರಾಜ್ಯದಲ್ಲಿ ಕೌರವರ ಆಸ್ಥಾನದಲ್ಲಿ ಯಾವ ರೀತಿ ಆಗಿತ್ತು ಅದೇ ರೀತಿಯ ಮಹಿಳೆಯ ವಸ್ತ್ರಾಪರಣ ಇವತ್ತು ಆಗೈತಿ. ಮಹಿಳೆಯರಿಗೆ ಇವತ್ತು ಈ ರಾಜ್ಯದಲ್ಲಿ ಏನಾದ್ರೂ ಇತ್ತಂದ್ರ ಅದು ಅವ್ರ ಮಾನದ ಮೇಲೆ ಗ್ಯಾರಂಟಿ ಇಲ್ಲ ಅನ್ನೋದು ಒಂದು ಮಾತ್ರ ಆಗೈತಿ. ಇದು ಇಡೀ ನಾಗರಿಕ ಸಮಾಜ ಬೆಚ್ಚಿ ಬೀಳುವಂತ, ಗಾಬರಿ ಪಡುವಂತ, ಅಸಹ್ಯ ಪಡುವಂತ, ಹೇಸಿಗೆ ಪಡುವಂತ ಒಂದು ಘಟನೆ ಆಗೈತಿ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಇಮಿಡಿಯೇಟ್ಲಿ ನಾನು ಇದರ ಜವಾಬ್ದಾರಿ ಹೊರುವಂತೆ ನಾನು ಒತ್ತಾಯ ಮಾಡ್ತೇನೆ. ಅವ್ರದ್ದು ಪರ್ಸನಲ್ ಜವಾಬ್ದಾರಿ. ಯಾಕಂದ್ರೆ ಅವ್ರ ಕುಮ್ಮಕ್ಕಿನ ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಾನೂನಿಗೆ ಯಾವುದೇ ರೀತಿಯ ಗೌರವ ಇಲ್ದಂಗ ಇವತ್ತು ಉರಿತಾ ಇದ್ದಾರೆ. ಇವತ್ತು ಒಂದು ಸುವರ್ಣ ಕುಲಗಂಟ್ಲ ಅನ್ನುವಂತ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ವಿರುದ್ಧ ಆ ಮಹಿಳೆ ಅದಾರ ಅನ್ನುವಂತ ಏಕೈಕ ಕಾರಣಕ್ಕ ಇವತ್ತು ಪೊಲೀಸ್ ಮಷಿನರಿಯನ್ನು ಯೂಸ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳೆಯರ ಮೇಲೆ ಈ ರೀತಿಯ ಅನಾಚಾರ ಅತ್ಯಾಚಾರ ಮಾಡಿದ್ದಾರೆ. ಹಾಗಾಗಿ ಇದರ ಸಂಪೂರ್ಣ ಹೊಣೆ ಮುಖ್ಯಮಂತ್ರಿಗಳು ಹೊರಬೇಕಾಗ್ತದಂತೆ ನಾ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅವಳೇ ಕಚ್ಚಿದಾಳೆ ಪೊಲೀಸರ ಮೇಲೆ, ಹಾಗಾಗಿ ಅವರು ಹಿಡಿಯುವಂತ ಸಂದರ್ಭದಲ್ಲಿ ಈ ತರ ಅವಳೇ ಬಿಚ್ಕೊಂಡಿದ್ದಾಳೆ ಅಂತ ಆರೋಪ ಕೂಡ ಇದೆ. ಪೊಲೀಸ್ ಕಮಿಷನರ್ಗೆ ನಾಚಿಕೆ ಬರ್ಬೇಕು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರಂತಂದ್ರೆ. ಆ ರೀತಿ ಕೆಲಸ ಮಾಡಿದವ್ರಿಗೆ ಅವ್ರು ಈ ಕೂಡಲೇ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಂಡು ಅವ್ರನ್ನ ಡಿಸ್ಮಿಸ್ ಮಾಡುವಂತ ಕೆಲಸ ಬಿಟ್ಟು ಅವ್ರನ್ನ ಡಿಫೆಂಡ್ ಮಾಡುವಂತ, ಅವ್ರ ಪರವಾಗಿ ಮಾತಾಡುವಂತ ಕೆಲಸ ಪೊಲೀಸ್ ಕಮಿಷನರ್ ಮಾಡ್ತಾರಂತಂದ್ರ ಆ ಪೊಲೀಸ್ ಕಮಿಷನರ್ ಮೇಲೂ ಕೂಡ ಇಮಿಡಿಯೇಟ್ಲಿ ಆಕ್ಷನ್ ಆಗ್ಬೇಕಂತ ನಾ ಹೇಳ್ತೇನೆ. ಸಿದ್ದರಾಮಯ್ಯನವರ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ಆದಂತ ಈ ಘಟನೆ ಇಡೀ ನಾಗರಿಕ ಸಮಾಜ ನಾವು ಊಹಿಸಿಕೊಳ್ಳಲು ಕೂಡ ಆಗದಂತ ಘಟನೆ ಇವತ್ತು ಸಿದ್ದರಾಮಯ್ಯನವರ ಕರ್ನಾಟಕದಲ್ಲಿ ಆಗಿದೆ. ಒಬ್ಬ ಮಹಿಳೆಯನ್ನ ಸರ್ಕಾರದ ಒಂದು ಅಂಗವಾದ ಪೊಲೀಸ್ ಇಲಾಖೆನೆ ಸರ್ಕಾರದ ಅಣತಿ ಮೇಲೆ ನಗ್ನ ಮಾಡ್ತೈತಂತಂದ್ರ ಅದಕ್ಕಿಂತ ದೊಡ್ಡ ಭಯಾನಕ ವಿಷಯ ಈ ರಾಜ್ಯದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿ, ಈ ದೇಶದಲ್ಲಿ ಯಾವುದೂ ಇಲ್ಲ ಅಂತ ನನಗೆ ಅನಿಸ್ತದೆ. ಒಬ್ಬ ಮಹಿಳೆಯನ್ನ ಪೊಲೀಸರ ಬಲಾತ್ಕಾರ ಮಾಡಿ
ಅವಳ ಮೇಲೆ ಬಟ್ಟೆಯನ್ನ ಕಳಿಸಿ ಅವಳು ಜಕ್ಕೊಂಡು ಹೋಗ್ತಾರ ಅಂತಂದ್ರ ಯಾವ ರೀತಿ ಯಾವ ಹಂತಕ್ಕ ಇವತ್ತು ಕಾಂಗ್ರೆಸ್ಸಿನ ಈ ಸರ್ಕಾರ ಅಧಿಕಾರದ ದುರುಪಯೋಗ ಮಾಡ್ಕೊಳತೈತಿ, ಯಾವ ರೀತಿ ಮಹಿಳೆಯರ ಸುರಕ್ಷತೆಗೆ ಗ್ಯಾರಂಟಿ ಐತಿ ಈ ರಾಜ್ಯದಲ್ಲಿ ಐತಿ ಅಂತ ಹೇಳಿ ನಮ್ಗೆ ಗೊತ್ತಾಗ್ತೈತಿ. ಇದೊಂದು ಅಕ್ಷಮ್ಯ ಅಪರಾಧ. ಈ ಅಪರಾಧ ಗೊತ್ತಾದ ಕೂಡ ಮುಖ್ಯಮಂತ್ರಿಗಳು ಇಮಿಡಿಯೇಟ್ಲಿ ಆ ಪೊಲೀಸ್ ಇಲಾಖೆ ಅವ್ರನ್ನ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಿ ಅವ್ರಿಗೆ ಗುಂಡು ಹಾರಿಸುವಂತ ಕೆಲಸ ಮಾಡಬೇಕಾಗಿತ್ತು. ಆದ್ರ ಅದ್ರ ಬಗ್ಗೆ ಇವತ್ತಿನ ತನಕನೂ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡಿಲ್ಲ. ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ಈ ಕೂಡಲೇ ಅವರು ಆ ಮಹಿಳೆ ಮನೆಗೆ ಹೋಗಿ ಆ ಮಹಿಳೆ ಕ್ಷಮಾಪಣೆಯನ್ನು ಕೇಳ್ಬೇಕು. ಆ ಮಹಿಳೆ ಕಾಲು ಮುಟ್ಟಿದ್ರು ಕ್ಷಮಾಪಣೆ ಕೇಳ್ಬೇಕು. ಆ ರೀತಿಯ ಘಟನೆ ಇವತ್ತಾಗಿದೆ. ಆ ಪೊಲೀಸರಿಗೆ ಡಿಸ್ಮಿಸ್ ಮಾಡುವಂತ ಕೆಲಸ ಇವತ್ತಾಗಬೇಕು. ಇವತ್ತು ಆ ಘಟನೆ ಆದಂತ ಸ್ಥಳದಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಮನೆಗೆ ಹೋಗಿ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಇವತ್ತು ನಾವು ಈ ಸುಸಂಸ್ಕೃತ ನಾಗರಿಕ ಸಮಾಜದಲ್ಲಿ ಇದೇವೋ ಅಥವಾ ಕೌರವರ ಆಸ್ಥಾನದಲ್ಲಿ ಇದೆಯೋ ಅಂತ ಹೇಳಿ ನಮಗ್ ಗೊತ್ತಾಗ್ತಾ ಇಲ್ಲ. ಕೌರವರ ಆಸ್ಥಾನದಲ್ಲಿ ದ್ರೌಪದಿ ಮೇಲೆ ಯಾವ ರೀತಿ ವಸ್ತ್ರಾಪರಣ ಆಗಿತ್ತು, ಆ ರೀತಿಯ ವಸ್ತ್ರಾಪರಣ ಇವತ್ತು ಕೌರವರ ವಂಶಸ್ಥರಾದ ಈ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನದಾರ, ಇವರ ರಾಜ್ಯದಲ್ಲಿ ಕೌರವರ ಆಸ್ಥಾನದಲ್ಲಿ ಯಾವ ರೀತಿ ಆಗಿತ್ತು ಅದೇ ರೀತಿಯ ಮಹಿಳೆಯ ವಸ್ತ್ರಾಪರಣ ಇವತ್ತು ಆಗೈತಿ. ಮಹಿಳೆಯರಿಗೆ ಇವತ್ತು ಈ ರಾಜ್ಯದಲ್ಲಿ ಏನಾದ್ರೂ ಇತ್ತಂದ್ರ ಅದು ಅವ್ರ ಮಾನದ ಮೇಲೆ ಗ್ಯಾರಂಟಿ ಇಲ್ಲ ಅನ್ನೋದು ಒಂದು ಮಾತ್ರ ಆಗೈತಿ. ಇದು ಇಡೀ ನಾಗರಿಕ ಸಮಾಜ ಬೆಚ್ಚಿ ಬೀಳುವಂತ, ಗಾಬರಿ ಪಡುವಂತ, ಅಸಹ್ಯ ಪಡುವಂತ, ಹೇಸಿಗೆ ಪಡುವಂತ ಒಂದು ಘಟನೆ ಆಗೈತಿ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಇಮಿಡಿಯೇಟ್ಲಿ ನಾನು ಇದರ ಜವಾಬ್ದಾರಿ ಹೊರುವಂತ ನಾನು ಒತ್ತಾಯ ಮಾಡ್ತೇನೆ. ಅವ್ರದ್ದು ಪರ್ಸನಲ್ ಜವಾಬ್ದಾರಿ. ಯಾಕಂದ್ರೆ ಅವ್ರ ಕುಮ್ಮಕ್ಕಿನ ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಾನೂನಿಗೆ ಯಾವುದೇ ರೀತಿಯ ಗೌರವ ಇಲ್ದಂಗ ಇವತ್ತು ಉರಿತಾ ಇದ್ದಾರೆ. ಇವತ್ತು ಒಂದು ಸುವರ್ಣ ಕುಲಗಂಟ್ಲ ಅನ್ನುವಂತ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ವಿರುದ್ಧ ಆ ಮಹಿಳೆ ಅದಾರ ಅನ್ನುವಂತ ಏಕೈಕ ಕಾರಣಕ್ಕ ಇವತ್ತು ಪೊಲೀಸ್ ಮಷಿನರಿಯನ್ನು ಯೂಸ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳೆಯರ ಮೇಲೆ ಈ ರೀತಿಯ ಅನಾಚಾರ, ಅತ್ಯಾಚಾರ ಮಾಡಿದ್ದಾರೆ. ಹಾಗಾಗಿ ಇದರ ಸಂಪೂರ್ಣ ಹೊಣೆ ಮುಖ್ಯಮಂತ್ರಿಗಳು ಹೊರಬೇಕಾಗ್ತದಂತೆ ನಾ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆಕೆ ಮೇಲೆ ಇರ್ತಕ್ಕಂಥದ್ದು ಅವಳೇ ಕಚ್ಚಿದ್ದಾರೆ ಪೊಲೀಸರ ಮೇಲೆ, ಹಾಗಾಗಿ ಅವರು ಹಿಡಿಯುವಂತ ಸಂದರ್ಭದಲ್ಲಿ ಈ ತರ ಅವಳೇ ಬಿಚ್ಕೊಂಡಿದ್ದಾಳೆ ಅಂತ ಆರೋಪ ಕೂಡ ಇದೆ. ಪೊಲೀಸ್ ಕಮಿಷನರ್ಗೆ ನಾಚಿಕೆ ಬರ್ಬೇಕು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರಂತಂದ್ರೆ. ಆ ರೀತಿ ಕೆಲಸ ಮಾಡಿದವ್ರಿಗೆ ಅವ್ರು ಈ ಕೂಡಲೇ ಅವ್ರ ಮೇಲೆ ಆಕ್ಷನ್ ತೆಗೆದುಕೊಂಡು ಅವ್ರನ್ನ ಡಿಸ್ಮಿಸ್ ಮಾಡುವಂತ ಕೆಲಸ ಬಿಟ್ಟು ಅವ್ರನ್ನ ಡಿಫೆಂಡ್ ಮಾಡುವಂತ, ಅವ್ರ ಪರವಾಗಿ ಮಾತಾಡುವಂತ ಕೆಲಸ ಪೊಲೀಸ್ ಕಮಿಷನರ್ ಮಾಡ್ತಾರಂತಂದ್ರ ಆ ಪೊಲೀಸ್ ಕಮಿಷನರ್ ಮೇಲೂ ಕೂಡ ಇಮಿಡಿಯೇಟ್ಲಿ ಆಕ್ಷನ್ ಆಗ್ಬೇಕಂತ ನಾ ಹೇಳ್ತೇನೆ.